ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿತ್ಸ್ ಫ್ಯಾಷನ್. ವೆಕೇಷನ್ ಸ್ಟಾರ್ಟ್ ಆಗಿ 1 ಮಂತ್ ಮೇಲ್ಗಡೆನೇ ಆದ್ರೂ ನಾವೆಲ್ಲೂ ಹೋಗಿರಲಿಲ್ಲ. ಯಾಕೆಂದರೆ ನವೀನ್ ಅವ್ರಿಗೆ ಇವಾಗ ತಾನೇ ಕೋರ್ಟ್ ಕೂಡ ವೆಕೇಷನ್ ಸ್ಟಾರ್ಟ್ ಆಯಿತು. ಹಾಗಾಗಿ ಎಲ್ಲರೂ ಫ್ಯಾಮಿಲಿ ಟ್ರಿಪ್ ಎಲ್ಲಾದರೂ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಇವಾಗ ನಾವು ಮಂಗಳೂರು 2 ದಿನ, ಹಾಗೆ ಕೇರಳ 3 ದಿನ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಹೋಗೋದಕ್ಕೆ ರೆಡಿ ಆಗಿದ್ದೀವಿ. ಇವಾಗ ಅಪ್ಪಾಜಿಗೆ ಲಾಂಗ್ ಜರ್ನಿ ಮಾಡೋದಕ್ಕೆ ಆಗೋದಿಲ್ಲ ಅಂಥೇಳಿ ಅಪ್ಪಾಜಿ ಜೊತೆ ಅಮ್ಮನೂ ಕೂಡ ಮನೇಲೇ ಬಿಟ್ಟು ನಾವಷ್ಟೇ 10 ಮೆಂಬರ್ಸು 2 ಕಾರ್ ತೊಗೊಂಡು ಹೋಗೋಣ ಅಂಥೇಳಿ ಎಲ್ಲರೂ ಡಿಸೈಡ್ ಆಗಿ ರೆಡಿಯಾಗಿ ಇನ್ನೇನು ಹೊರಡಬೇಕು. ಹಾಗಾಗಿ ಅವರಿಬ್ರಿಗೂ ನಾವು ಬಾಯ್ ಹೇಳ್ತಾ ನೆಕ್ಸ್ಟ್ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಹಾಗೆಯೇ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮನೆಯಲ್ಲಿನೇ ಇಡ್ಲಿನ ಆಂಟಿ ಪ್ರಿಪೇರ್ ಮಾಡಿದರು. ದಾರಿಯಲ್ಲಿ ನಾವು ಆನೆಕೆರೆ ಅಂತ ಬರುತ್ತೆ, ಆನೆಕೆರೆಯಲ್ಲಿ ನಾವು ಬ್ರೇಕ್ಫಾಸ್ಟ್ನೆಲ್ಲ ಮುಗಿಸ್ಕೊಂಡ್ವಿ. ಬ್ರೇಕ್ಫಾಸ್ಟ್ನೆಲ್ಲ ಮುಗಿಸ್ಕೊಂಡಾದ್ಮೇಲೆ ಹಾಗೆಯೇ ರೋಡ್ ಸೈಡಲ್ಲಿ ಕೆಲವೊಂದಷ್ಟು ಫೋಟೋಸ್ ಮತ್ತು ವಿಡಿಯೋಸ್ನೆಲ್ಲ ತೆಗೆಸ್ಕೊಂಡು, ಹಾಗೆ ದಾರಿಯುದ್ದಕ್ಕೂ ನಾವು ಕೆಲವೊಂದಷ್ಟು ಸಾಂಗ್ಸ್ಗೆ ಡ್ಯಾನ್ಸ್ ಮಾಡ್ಕೊಳ್ತಾ ಇವಾಗ ತೀರ್ಥಹಳ್ಳಿ ಕ್ರಾಸ್ ಆಗ್ತಾ ಇದ್ವಿ. ತೀರ್ಥಹಳ್ಳಿನಲ್ಲಿ ನೋಡಿ ತುಂಬಾ ಚೆನ್ನಾಗಿದೆ ತೀರ್ಥಹಳ್ಳಿನೂ ಕೂಡ. ಆ ಬೆಟ್ಟದಲ್ಲಿ ಓಂ ಅನ್ನೋ ಒಂದು ಅಕ್ಷರ ಕೂಡ ಇತ್ತು, ಅದನ್ನು ನಾವು ಕ್ಯಾಪ್ಚರ್ ಮಾಡಿದ್ವಿ ಕಾರಲ್ಲೇ ಕೂತ್ಕೊಂಡು. ಈ ರೀತಿ ತೀರ್ಥಹಳ್ಳಿಯಲ್ಲಿ ಹಂಚಿನ ಮನೆಗಳು ದಾರಿಯುದ್ದಕ್ಕೂ ಇರೋದರಿಂದ ಅವ್ನು ನೋಡ್ತಾ ಹೋಗೋದೇ ಒಂದು ಖುಷಿ. ನಾವಿವಾಗ ರೀಚ್ ಆಗಿರೋವಂಥದ್ದು ಉಡುಪಿ ಶ್ರೀ ಕೃಷ್ಣ ಮಠಕ್ಕೆ. ಆ ಕೃಷ್ಣ ಮಠದ ಎದುರುಗಡೆ ಇರುವಂಥದ್ದೇ ಇದು ಗೀತಾ ಮಂದಿರ. ಇಲ್ಲಿ ಆಲ್ಮೋಸ್ಟ್ ಅಲ್ಲೂ ಡೈಲಿ ಕೆಲವೊಂದಷ್ಟು ಹಾಡುಗಳನ್ನು, ಕೃಷ್ಣನ ಪ್ರವಚನಗಳನ್ನು ಹೇಳ್ತಾನೆ ಇರ್ತಾರೆ. ಇದು ಕಂಟಿನ್ಯೂ ಆಗಿ ಡೈಲಿ ನಡೀತಾನೆ ಇರುತ್ತಂತೆ. ಹಾಗೆಯೇ ಆ ದೇವಸ್ಥಾನದ ಸುತ್ತಲೂ ಈ ಒಂದು ಗೀತಾ ಮಂದಿರವನ್ನು ನೋಡಿಕೊಂಡು ಕೆಲವೊಂದಷ್ಟು ಪ್ರವಚನಗಳನ್ನು ಕೇಳ್ತಾನೆ ನಿಂತ್ಕೊಂಡಿರ್ತಾರೆ ಜನನೂ ಕೂಡ. ಹಾಗೆಯೇ ದೇವಸ್ಥಾನದ ಒಳಗಡೆ ಕೂಡ ನಾವು ಎಂಟ್ರಿ ಆದ್ವಿ. ಇವಾಗ ವೆಕೇಷನ್ ಅಂತೂ ಇರೋದರಿಂದ ಕ್ರೌಡ್ ತುಂಬಾ ಇತ್ತು. ಅದ್ರ ಮಧ್ಯದಲ್ಲಿ ನಾವು ದರ್ಶನವನ್ನು ಮುಗಿಸ್ಕೊಂಡ್ವಿ. ಒಳಗಡೆ ವಿಡಿಯೋ ಮತ್ತು ಫೋಟೋಸ್ನ ಮಾಡಲಿಕ್ಕೆ ಅಲೋವ್ ಇರೋದಿಲ್ಲ ಇಲ್ಲಿ ನೋಡಿ. ಆದ್ರೂ ನಾನು ಅದು ದೇವಸ್ಥಾನದ ಒಳಗಡೆ ಇದು ಕಲ್ಯಾಣಿ ಇತ್ತು, ಆ ಕಲ್ಯಾಣಿ ವಿಡಿಯೋನೇ ಲಾಸ್ಟ್ ಮಾಡಿರೋದು. ಹಾಗೆಯೇ ದೇವಸ್ಥಾನದಿಂದ ಸೈಡಲ್ಲಿ ಬಂದರೆ ನಿಮಗೆ ಈ ಕನಕ ಗೋಪುರ ಸಿಗುತ್ತೆ. ಅಂದರೆ ಕನಕನ ಕಿಂಡಿ ಅಂತೇನು ಹೇಳ್ತಾರೆ, ಅದು ಇದು. ಒಳಗಡೆ ದರ್ಶನನ ಮುಗಿಸ್ಕೊಂಡು ನೀವು ಹೊರಗಡೆ ಇಲ್ಲಿ ಕನಕನ ಕಿಂಡಿಯ ಮೂಲಕನೂ ಕೂಡ ನೀವು ದೇವರ ದರ್ಶನನ ಮಾಡ್ಕೋಬಹುದು. ತುಂಬ ರಶ್ ಇರೋದ್ರಿಂದ ಕೃಷ್ಣನ ವಿಗ್ರಹ ಇಲ್ಲಿ ಕಾಣಿಸ್ತಾ ಇಲ್ಲ. ಆದರೆ ಕೆಲವೊಂದು ಸಲ ಎಲ್ಲರೂ ಕೂಡ ಇಲ್ಲೇ ದರ್ಶನವನ್ನು ಪಡ್ಕೊಂಡು ಹೋಗ್ತಾರೆ. ಹಾಗೆಯೇ ಕೃಷ್ಣ ದೇವಸ್ಥಾನದ ಎದುರುಗಡೆ ಅಂದರೆ ಮುಖ್ಯ ದ್ವಾರದ ಎದುರುಗಡೆ
ಈ ರಾಜಾಂಗಣ ಕೂಡ ಇದೆ. ಅಂದರೆ ಕೃಷ್ಣ ಜನ್ಮಾಷ್ಟಮಿ ಇರ್ಬೋದು ಅಥವಾ ಕೃಷ್ಣನಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳು ಏನೇ ಇದ್ದರೂ ಕೂಡ ಇಲ್ಲಿ ಅದನ್ನು ನೆರವೇರಿಸ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಪಾರ್ಟ್ 2 ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.